ಉಪಮುಖ್ಯಮಂತ್ರಿಗಳು ಯಾವ ಕಾರಣ ಕೇಳಿದ್ದಾರೆ ಅಂದರೆ, ನೀರಿನ ದರ ಏರಿಸಿ ಎಷ್ಟು ವರ್ಷ ಆಯಿತು? 9 ವರ್ಷ 10 ವರ್ಷ ಆಯಿತು. 10 ವರ್ಷಕ್ಕೆ ಮುಂಚೆ ಈಗ ಎಲೆಕ್ಟ್ರಿಕ್ ಬಿಲ್ಲು ಎಷ್ಟಿತ್ತು? ಯಾಕಂದರೆ ತೊರೆಕಾಡಿನಹಳ್ಳಿಯಿಂದ ಬೆಂಗಳೂರಿಗೆ ನೀರು ಪಂಪ್ ಆಗಬೇಕು. ಎಲೆಕ್ಟ್ರಿಕ್ ಏನು ಫ್ರೀ ಕೊಡೋದಿಲ್ವಲ್ಲ, ವಿದ್ಯುತ್ತು ಏನು ಬಿಲ್ ಆಗುತ್ತೋ ಬಿಡೋದು ಕಟ್ಟಲೇಬೇಕಲ್ಲ. 10 ವರ್ಷಕ್ಕೆ ಮುಂಚೆ ಎಷ್ಟಿತ್ತು ವಿದ್ಯುತ್ತು ದರ, ಇವತ್ತೆಷ್ಟಾಗಿದೆ? ಆಮೇಲೆ ಅಲ್ಲಿ ಎಂಪ್ಲಾಯೀಸು ಅವರ 10 ವರ್ಷದಿಂದ ಎಷ್ಟು ಸ್ಯಾಲ್ರೀಸ್ ಇತ್ತು, ಇವತ್ತೆಷ್ಟಾಗಿದೆ? ಮತ್ತು ಹೊಸ ಕೆಲಸಗಳೆಲ್ಲ ತಗೋಬೇಕಾಗಿತ್ತೆ. ಅದರಿಂದ 10 ವರ್ಷದ ನೀರಿನ ದರ ಏರಿಸಿಲ್ಲ ಅಂಥೇಳಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. BJPಯವರಿಗೆ ಅಭಿವೃದ್ಧಿ ಎಲ್ಲ ಬೇಕಾಗಿಲ್ಲ, ಆಗೋದಕ್ಕೆ ಹರಕತ್ತು ಆಗದಿದ್ದಕ್ಕೆ ಕುಮ್ಮಕ್ಕು ಅಂತಾರಲ್ಲ, ಅವರು ಕೆಲಸ ಮಾಡಲ್ಲ, ಮಾಡೋರು ನೋಡಿದ್ರು ಸಹಿಸೋದಿಲ್ಲ ಅವರು. ಅಂದರೆ ಅನಿವಾರ್ಯತೆ ಇರ್ಬೋದು ಸರ್ ದರ ಏರಿಕೆ, ಆದರೆ DCM ಮಾತಾಡುವಂಥ ಮಾತುಗಳು ಅಂದರೆ ಜನರಿಗೆ ಉಪಕಾರ ಸ್ಮರಣೆ ಇಲ್ಲ ಇಲ್ವಲ್ಲ, ಪೇಪರಲ್ಲಿ ಆ ರೀತಿ ಬಂದಿಲ್ವಲ್ಲ. ಪ್ರಮುಖವಾಗಿ ಅವರು ಅದೇ ಮಾತನ್ನು ಅಂದರೆ ನಾನು ಇವತ್ತು ಇಲ್ಲ ಪ್ರಜಾವಾಣಿಯಲ್ಲಿ ಪ್ರಜಾವಾಣಿ, ಕನ್ನಡಪ್ರಭ, ವಿಜಯ ಕರ್ನಾಟಕ 3 ನಾನು ಓದ್ತೀನಿ. 3ರಲ್ಲೂ ಆ ರೀತಿ ಹೇಳಿಕೆ ಕೊಟ್ಟಿಲ್ಲ. ನೀರಿನ ದರ ಅನಿವಾರ್ಯ ಅಂತ ಹೇಳಿದ್ದಾರೆ ಅಷ್ಟೇ.